ವಿದ್ಯುತ್ ಸಮಸ್ಯೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಹಾರುಗೇರಿ, ಮುಗಳಕೋಡ ಮತ್ತು ಇಟ್ನಾಳ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ. ನಮ್ಮ ವಿದ್ಯುತ್ ಪ್ರಸರಣ ಕೇಂದ್ರಗಳಲ್ಲಿ ಹಾರುಗೇರಿ ಸಬ್ ಡಿವಿಷನ್ನು ಮತ್ತು ಮುಗಳಕೋಡ ಸಬ್ ಡಿವಿಷನ್ನಲ್ಲಿ ಸರಿಯಾಗಿ ರಾತ್ರಿಯ ಸಮಯದಲ್ಲಿ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ. ಈಗ ಪರೀಕ್ಷಾ ಸಮಯ ಇದೆ. ಎಲ್ಲ ಮಕ್ಕಳು ಎಕ್ಸಾಮನ್ನು ಬರೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾತ್ರಿಯಲ್ಲಿ ತೋಟದ ಮನೆಗಳಿಗೆ ವಿದ್ಯುತ್ ಪೂರೈಕೆ ಮಾಡದೇ ಇರೋದರಿಂದ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ, ಪರೀಕ್ಷೆಯ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಉಂಟಾಗ್ತಾ ಇದೆ. ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ನೀರನ್ನು ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದುದರಿಂದ ಹೆಸ್ಕಾಂ ಅಧಿಕಾರಿಗಳಿಗೆ ನಾನು ವಿನಯದಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತು 13ನೇ ತಾರೀಕಿದೆ. 15ನೇ ತಾರೀಕಿನ ಒಳಗೆ ವಿದ್ಯುತ್ ಸಮಸ್ಯೆಯನ್ನು ತಕ್ಷಣಕ್ಕೆ ಬಗೆಹರಿಸಬೇಕು. ಪ್ರತಿ ಮನೆಗಳಿಗೆ ಪೂರ್ಣ ರಾತ್ರಿ ವಿದ್ಯುತ್ ಪೂರೈಕೆ ಆಗಬೇಕು. ಪರೀಕ್ಷೆ ಬರೆಯುವಂತಹ ಶಾಲಾ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಲಾರದಂತೆ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಹೆಸ್ಕಾಂ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತು 13ನೇ ತಾರೀಕು, 15ನೇ ತಾರೀಕಿಗೆ ಗಡುವನ್ನು ಕೊಡ್ತಾ ಇದ್ದೇವೆ. 15ನೇ ತಾರೀಕಿಗೆ ಒಳಗಾಗಿ ರೈತರಿಗೆ ಸಮರ್ಪಕವಾದಂತಹ ವಿದ್ಯುತ್, ವಿದ್ಯಾರ್ಥಿಗಳ ಪರೀಕ್ಷೆಗೆ ತೊಂದರೆಯಾಗದಂತೆ ಸಮರ್ಪಕವಾದಂತಹ ವಿದ್ಯುತ್ತನ್ನು ಪೂರೈಕೆ ಮಾಡದೇ ಇದ್ದರೆ, ಕಳೆದ ಬಾರಿ ಹೋರಾಟವನ್ನು ಮಾಡಿದ್ವಿ ರೈತರ ಜೊತೆಗೆ. ಈ ಬಾರಿ ಉಗ್ರವಾದಂತಹ ಹೋರಾಟಕ್ಕೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಸಾವಿರಾರು ರೈತರ ಜೊತೆಗೆ ಹೆಸ್ಕಾಂ ಕಾರ್ಯಾಲಯಗಳ ಮುಂದೆ ಅಹೋರಾತ್ರಿಯಾಗಿ ರೈತರ ಒಟ್ಟಿಗೆ ಅಲ್ಲೇ ಮಲಗುತ್ತವೆ. ರಸ್ತೆಗಳ ಮೇಲೆ ಅನ್ನ ಬೇಯಿಸಲಿಕ್ಕೆ ಪ್ರಾರಂಭ ಮಾಡ್ತವೆ. ಜೈಲು ಬರೋ ಚಳುವಳಿಗೆ ಕರೆ ಕೊಡ್ತವೆ. ಹೆಸ್ಕಾಂ ಅಧಿಕಾರಿಗಳು ತಕ್ಷಣಕ್ಕೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಸಾವಿರಾರು ರೈತರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸ್ವಲ್ಪ ಸ್ಪಂದಿಸುವಂತಹ ಅಧಿಕಾರಿಗಳು ಇದ್ದರೆ ರೈತರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡುವಂತಹ ಮಾನವೀಯತೆ ಇದ್ದರೆ ತಕ್ಷಣಕ್ಕೆ ಕುಡಚಿ ಮತಕ್ಷೇತ್ರದಲ್ಲಿ ಏನು ವಿದ್ಯುತ್ ಕ್ಷಾಮ ಉಂಟಾಗಿದೆ ತಕ್ಷಣಕ್ಕೆ ಬಗೆಹರಿಸಬೇಕು. ಇಲ್ಲದೇ ಇದ್ದರೆ ಸಾವಿರಾರು ಜನ ರೈತರ ಜೊತೆಗೆ ನಮ್ಮನ್ನು ಜೈಲಿಗೆ ಹಾಕಲಿಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ನಾವು ಜೈಲಿಗೆ ಹೋಗಲಿಕ್ಕೆ ಸಿದ್ಧವಾಗಿಯೇ ಹೋರಾಟಕ್ಕೆ ಇಳಿಯೋರಿದ್ದೇವೆ. ತೀರ್ಮಾನ ತಗೊಳ್ಳಿಕ್ಕೆ ಇಲಾಖೆಗೆ, ಸರ್ಕಾರಕ್ಕೆ ನಾನು ಅವಕಾಶವನ್ನು ಕೊಡ್ತೇವೆ. 15ನೇ ತಾರೀಕು ಡೆಡ್ ಲೈನ್. ನಮಸ್ಕಾರ.